ಚಿನ್ನ ಆಮದು ಮಾಡೋದಕ್ಕೆ ಅವಕಾಶ ಇದ್ರೂ ಅದನ್ನ ಕದ್ದು ತರೋದು ಯಾಕೆ? ದುಬೈ ಚಿನ್ನದ ದರಕ್ಕೂ ಭಾರತದ ದರಕ್ಕೂ ಕಡಿಮೆ ಅಂತರ ಇದೆ, ಬಹಳ ಅಂತರ ಏನಿಲ್ಲ. ಆದರೂ ದುಬೈಯಿಂದ ಅಕ್ರಮವಾಗಿ ಚಿನ್ನ ಸಾಗಿಸುವಂತಹ ಕೃತ್ಯಕ್ಕೆ ಯಾಕೆ ಮುಂದಾಗ್ತಾರೆ? ದುಬೈನ 1 ಕೆಜಿ ಗಟ್ಟಿ ಚಿನ್ನ ಭಾರತದಲ್ಲಿ 1 ಕೆಜಿ ಅದರ ಮೇಲೆ 100 ಗ್ರಾಂಗೆ ಏರಿ 10 ರಿಂದ 14 ಲಕ್ಷ ಲಾಭದ ಜೊತೆ 100 ಗ್ರಾಂ ಹೆಚ್ಚುವರಿ ಚಿನ್ನ ಸಿಗುತ್ತೆ. ಇದೇ ಕಾರಣಕ್ಕೆ ದುಬೈ ಚಿನ್ನವನ್ನೇ ತರೋದಕ್ಕೆ ಖದೀಮರು ಕಸರತ್ತು ನಡೆಸ್ತಾರೆ. ಇದೇ ರೀತಿ ಅಕ್ರಮ ಸಾಗಾಟ ಕೇಸಲ್ಲಿ ಈಗ ನಟಿ ರನ್ಯಾ ರಾವ್ ಲಾಕ್ ಆಗಿರೋದು. ದುಬೈ ಚಿನ್ನ ಭಾರತಕ್ಕೆ ತರೋದ್ರ ಹಿಂದೆ ಈ ಖದೀಮರ ಲೆಕ್ಕಾಚಾರ ಇರೋದು ಹೀಗೆ. ದುಬೈ ಚಿನ್ನಕ್ಕೆ ಭಾರತೀಯ ಬೆಲೆಗಿಂತ 7% ಕಡಿಮೆ ಬೆಲೆ, ಆದರೆ ಭಾರತಕ್ಕೆ ತರಬೇಕಾದ್ರೆ 6% ಆಮದು ತೆರಿಗೆಯನ್ನು ಕೂಡ ತೆರಬೇಕಾಗುತ್ತೆ. ದುಬೈ ಚಿನ್ನಕ್ಕೆ ಭಾರತದಲ್ಲಿ 3% GST ಸಹ ಕಟ್ಟಬೇಕಾಗತ್ತೆ. ಕಾನೂನಿನ ಪ್ರಕಾರ ದುಬೈನಿಂದ ಚಿನ್ನ ತಂದರೆ ಹೆಚ್ಚಿನ ಲಾಭ ಸಿಗೋದಿಲ್ಲ. ಹೀಗಾಗಿ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡೋ ಮೂಲಕ ಭಾರತಕ್ಕೆ ತರೋ ಪ್ರಯತ್ನ ಮಾಡ್ತಾರೆ. ಇದರಿಂದ ಪ್ರತಿ ಕೆಜಿಗೆ ಸುಮಾರು 10 ರಿಂದ 14 ಲಕ್ಷ ಲಾಭ ಸಿಗುತ್ತೆ. ಅಲ್ಲದೆ ಚಿನ್ನದ ಗಟ್ಟಿ ಯಾವಾಗಲೂ 24 ಕ್ಯಾರೆಟ್ ಗೋಲ್ಡ್ ಆಗಿರುತ್ತೆ. ಈ ಚಿನ್ನವನ್ನು ಆಭರಣ ಮಾಡೋದಕ್ಕೆ 22 ಕ್ಯಾರೆಟ್ಗೆ ಇಳಿಸಲಾಗುತ್ತೆ. ಸಾಮಾನ್ಯವಾಗಿ ಸಿಗುವ ಎಲ್ಲ ಚಿನ್ನಾಭರಣ 22-20 ಕ್ಯಾರೆಟ್ ಇರುತ್ತೆ. ದುಬೈ ಚಿನ್ನ 22 ಕ್ಯಾರೆಟ್ಗೆ ಇಳಿಸಿ ಕೆಜಿಗೆ 100 ಗ್ರಾಂ ಲೋಹ ಮಿಶ್ರಣ ಮಾಡ್ತಾರೆ. ಇದರಿಂದ ದುಬೈ ಗಟ್ಟಿ ಚಿನ್ನದ ತೂಕ ಆಗ 1 ಕೆಜಿ 100 ಗ್ರಾಂ ಆಗುತ್ತೆ. ಇದರಲ್ಲಿ 100 ಗ್ರಾಂ ತೂಕ ಸ್ಮಗ್ಲಿಂಗ್ ಮಾಡಿ ತಂದವರಿಗೆ ಲಾಭ ಸಿಗುತ್ತೆ. ಅಲ್ಲದೆ ಚಿನ್ನದ ನಾಣ್ಯಗಳನ್ನು ಮಾಡುವಾಗ 20 ಕ್ಯಾರೆಟ್ಗೆ ಇಳಿಸಲಾಗುತ್ತೆ. ಇಂಥ ಸಂದರ್ಭದಲ್ಲಿ ಪ್ರತಿ ಕೆಜಿಗೆ 200 ಗ್ರಾಂ ಇತರೆ ಲೋಹ ಮಿಶ್ರಣ ಆಗುತ್ತೆ. ಆಗ ದುಬೈನಿಂದ 1 ಕೆಜಿ ಗಟ್ಟಿ ಚಿನ್ನ ತಂದಿದ್ರೆ ಅದು 1 ಕೆಜಿ 200 ಗ್ರಾಂಗೆ ಏರಿಕೆ ಆಗುತ್ತೆ. ಅಲ್ಲದೆ ಇಂಟೀರಿಯರ್ಗೆ ಸೇರಿ ಬೇರೆ ಕಡೆ ಬಳಸುವಂಥ ಚಿನ್ನಕ್ಕೂ ಕೂಡ ಈ ರೀತಿ ಮಿಶ್ರಣ ಮಾಡಲಾಗುತ್ತೆ. ಸೊ ದುಬೈ ಚಿನ್ನದ ಗುಣಮಟ್ಟ 24 ಕ್ಯಾರೆಟ್ನಿಂದ ಸಾಕಷ್ಟು ಇಳಿಕೆ ಮಾಡಲಾಗುತ್ತೆ. ಹೀಗಾಗಿ ದುಬೈನಿಂದ ಚಿನ್ನವನ್ನು ಆಮದು ಮಾಡೋ ಬದಲು ಅದನ್ನು ಸ್ಮಗ್ಲಿಂಗ್ ಮಾಡಿದ್ರೆ ಲಾಭ ಹೆಚ್ಚು ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡೋದಕ್ಕೆ, ದುಬೈನಿಂದ ಚಿನ್ನಕ್ಕೆ ಕನ್ನ ಹಾಕಿ ಭಾರತಕ್ಕೆ ತರೋದಕ್ಕೆ ಈ ರೀತಿ ಖದೀಮರು ಮುಂದಾಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.